ತಾನು ಮುಖ್ಯಮಂತ್ರಿ ಗಾದಿಯಲ್ಲಿ ಕೂರಬೇಕು. ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆ ಇದಾಗಿತ್ತು. ಸದ್ಯ ಟಾರ್ಗೆಟ್ ಆಗ್ತಿರುವಂತಹ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನು ನೋಡಿದ್ರೆ, ಅವರ ಸ್ಥಿತಿಯನ್ನು ನೋಡಿದ್ರೆ, ಬಹುಪಾಲು ನವೆಂಬರ್ ಹೊತ್ತಿಗೆ ಡಿ.ಕೆ. ಶಿವಕುಮಾರ್ ಅವರು ಅವರೇನು ಸಾಧಿಸಿದ್ರು, ಅವರೇನು ಹಠಕ್ಕೆ ಬಿದ್ದಿದ್ರು, ಜಿದ್ದಿಗೆ ಬಿದ್ದಿದ್ರು, ಅದು ನಿಜವಾಗುವ ವಾತಾವರಣ ಜೋರಾಗ್ತಿದೆ, ಹೆಚ್ಚಾಗ್ತಿದೆ. ಕಾರಣ ಇಷ್ಟೇ ನೋಡಿ, ತುಂಬ ಸೂಕ್ಷ್ಮವಾಗಿ ನೋಡಿ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳು, ಸರ್ಕಾರ ಅವರದ್ದೇ. ಆದರೆ ಇಬ್ಬಿಬ್ಬರು ಅಧಿಕಾರಿಗಳಿಗೆ ಆದೇಶ ನೀಡುವಂತಹ ಸಂದರ್ಭದಲ್ಲಿ ಕೇವಲ 2013-18 ಮಧ್ಯೆ ಸಿದ್ದರಾಮಯ್ಯ ಅವರ ಒಂದು ಆದೇಶ ಮಾತ್ರ ಎಲ್ರಿಗೂ ಅನ್ವಯ ಆಗ್ತಿತ್ತು. ಆದರೆ ಈಗ 2023 ನಂತರ ಇಬ್ಬಿಬ್ಬರು ಆದೇಶಗಳನ್ನು ಕೊಡೋಕ್ಕೆ ಶುರುವಾಯಿತು. ಕಾರಣ CM ಸಿದ್ದರಾಮಯ್ಯ, DCM ಡಿ.ಕೆ. ಶಿವಕುಮಾರ್ ಅವರು. ಎಷ್ಟೇ DCM ಅಂದರೂ ಕೂಡ ಒಂದು ಗತ್ತು ಗೈರತ್ತಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಮಗೆ ಇದ್ದಂತಹ ವ್ಯಾಪ್ತಿಯನ್ನು ಮೀರಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದಾರೆ, ಅಧಿಕಾರದ ಸಾಮ್ರಾಜ್ಯದ ವಿಸ್ತರಣೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಬಹುಪಾಲು ವಿರೋಧಗಳು, ವಿವಾದಗಳು ಸರ್ಕಾರವನ್ನು ಮುತ್ತಿಕೊಂಡವು. ಈಗ ಬಂದಿರುವಂತಹ ಜಾತಿಗಣತಿಯ ಕ್ರಿಶ್ಚಿಯನ್ ಅನ್ನುವಂತಹ ಹೆಚ್ಚುವರಿ ಸಾಲು ಕೂಡ ಅದರ ಒಂದು ವರ ಅಥವಾ ಶಾಪ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಸಿದ್ದರಾಮಯ್ಯ ಬಣದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಆದರೆ ಒಂದಂತೂ ಪಕ್ಕ, ಡಿ.ಕೆ. ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯಲ್ಲಿ ಇವತ್ತು ಆಡಿರುವಂತಹ ಮಾತುಗಳು ನೋ ಡೌಟ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ. ಅವರು ಹೇಳ್ತಾರೆ, ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ ನೋಡಿ, ನಾನು ಈ ಮಣ್ಣಿನಲ್ಲಿ ಹುಟ್ಟಿದ್ದೀನಿ, ಇಲ್ಲಿಯೇ ಬದುಕ್ತೀನಿ, ಇಲ್ಲಿಯೇ ಸಾಯ್ತೀನಿ, ಈ ಅಂಶ ನಿಮ್ಮ ತಲೆಯಲ್ಲಿರಲಿ, ಇದು ನಮ್ಮ ಜಿಲ್ಲೆ, ಇಲ್ಲಿಂದ ನಾನು ತೆಗೆದುಕೊಂಡು ಹೋಗುವುದು ಏನೂ ಇಲ್ಲ, ಇಲ್ಲಿನ ಜನರಿಗೆ ಶಕ್ತಿ ನೀಡುವುದೇ ನನ್ನ ಆದ್ಯತೆ. ದೇವರು ಒಂದು ಅವಕಾಶ ಕೊಟ್ಟಾಗ ನಾವೇನು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅನ್ನೋದನ್ನು ಹೇಳುವ ಜೊತೆಯಲ್ಲಿ 100 ಎಕರೆಯನ್ನು ಪ್ರದೇಶವನ್ನು ನಿವೇಶನಗಳನ್ನಾಗಿ ಮಾಡಿ ಅದನ್ನು ಬಡಬಗ್ಗರಿಗೆ ಹಂಚುತ್ತೀನಿ ಅನ್ನುವಂತಹ ಮಹತ್ವದ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು. ಇದಿಷ್ಟೇ ಅಲ್ಲ, 2-3 ವಿಚಾರಗಳನ್ನು ಹೇಳ್ತಾರೆ. ತಾನೊಬ್ಬ ಅಹಿಂದ ಬಲದಿಂದ ಇಷ್ಟೆತ್ತರಕ್ಕೆ ಬೆಳೆದಂತಹ ನಾಯಕ ಅಂತ ಹೇಳೋ ಸಂದರ್ಭದಲ್ಲಿ, ಒಬ್ಬ ಸಾರೆಕೊಪ್ಪ ಬಂಗಾರಪ್ಪ ಅವರೇ ಇಲ್ಲದೆ ಹೋಗಿದ್ದಿದ್ರೆ ನಾನು ಮಿನಿಸ್ಟರ್ ಆಗ್ತಿರಲಿಲ್ಲ. ತುಂಬ ಸೂಕ್ಷ್ಮವಾಗಿ ಈ ಮಾತನ್ನು ಹೇಳೋ ಮೂಲಕ ಯಾವ ಸಂದೇಶವನ್ನು ಕೊಟ್ಟರು ನೋಡಿ. ಒಂದು ಮಾತು, ವಿದ್ಯಾರ್ಥಿ ನಾಯಕನಾಗಿದ್ದಾಗ ಬಂಗಾರಪ್ಪ ಅವರ ಗರಡಿಯಲ್ಲಿ ಬೆಳೆದ ವ್ಯಕ್ತಿ ನಾನು. ಕಲ್ಲಿನ ಕ್ವಾರಿ ಕೆಲಸ ನೋಡಲು ಜಿಲ್ಲೆಗೆ ಬಂದಿದ್ದೆ. ಆಗ ನನಗೆ ದೂರವಾಣಿ ಕರೆ ಬಂತು. ತಕ್ಷಣ ಬೆಂಗಳೂರಿಗೆ ಹೊರಡಲು ಹೇಳಲಾಯಿತು. ಆಗ ನನಗೆ ತಿಳಿಯಿತು ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಾರೆ ಎಂದು. ಒಬ್ಬ ಹಿಂದುಳಿದ ವರ್ಗದ ನಾಯಕ ಬಂಗಾರಪ್ಪ ಅವರು ಈ ಶಿವಕುಮಾರ್ನನ್ನು ಬೆಳೆಸಿದ್ರು. ಆ ಋಣ ತೀರಿಸಬೇಕು ಅಂತಲೇ ನಾನು ಮಧು ಬಂಗಾರಪ್ಪ ಅವರನ್ನು ಪಕ್ಷಕ್ಕೆ ಕರ್ಕೊಬಂದು ಇವತ್ತು ಮಿನಿಸ್ಟರ್ ಮಾಡಿದ್ದೀನಿ ಅನ್ನುವಂತಹ ಧಾಟಿ ಏನಿದೆ, ಡಿ.ಕೆ. ಶಿವಕುಮಾರ್ ಕೇವಲ ಒಂದು ಸಮಾಜದ ನಾಯಕರಾಗಿ ಗುರುತಿಸಿಕೊಳ್ಳೋದಕ್ಕೆ ಬಯಸ್ತಿಲ್ಲ. ಸಿದ್ದರಾಮಯ್ಯ ಅವರ ಬಹುದೊಡ್ಡ ಲೆಗೆಸಿ ಏನಿತ್ತು, ಅಹಿಂದ ಲೆಗೆಸಿ, ಅದರ ಒಂದಷ್ಟು ಪಾಲನ್ನಾದರೂ ಪಡೆಯುವಂತಹ ಪ್ರಯತ್ನಗಳನ್ನು ಯಾವುದೇ ಮಾಸ್ ಲೀಡರ್ ಆದರೂ ಕಾಂಗ್ರೆಸ್ನಲ್ಲಿ ಮಾಡಲೇಬೇಕು. ಅಹಿಂದ ಇಂಪಾರ್ಟೆಂಟ್. ಅಹಿಂದ ಅಂದರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳು ಅಂದರೆ ಇಲ್ಲಿ ಸಾರಾಸಗಟಾಗಿ ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗರನ್ನು ಬಿಟ್ಟು ಉಳಿದ ಎಲ್ಲ ಮತಗಳು, ಅದು ಯಾರೇ ಇರಬಹುದು, ಕ್ರಿಶ್ಚಿಯನ್ನು, ಮುಸ್ಲಿಮು, ವಾಲ್ಮೀಕಿ ನಾಯಕ ಸಮಾಜ, ಕುರುಬ ಸಮಾಜ, ಮೊಗವೀರ, ಬಿಲ್ಲವ, ಈಡಿಗ, ಎಲ್ಲ ಮತಗಳು ಅಹಿಂದ ಅಂತಲೇ ಕನ್ಸಿಡರ್ ಆಗ್ತವೆ. ಆ ಮತಗಳಿಗೆ, ಆ ಒಂದು ದೊಡ್ಡ ಹೆಜ್ಜೆನಿಗೆ ಸುಲಭಕ್ಕೆ ಕೈ ಹಾಕೋಕ್ಕಾಗೋದಿಲ್ಲ. ಇದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು 2023ರಿಂದ ಇಲ್ಲಿಯ ತನಕ ಅಧಿಕಾರ ಹಂಚಿಕೆಯ ಹೆಸರನ್ನು ಹೇಳ್ತಾ ಸೈಲೆಂಟಾಗಿ ಸುಮ್ಮನೆ ಬಂದಿದ್ರು. ಆದರೆ ಈಗ ಎಲ್ಲ ನೋಡಿ, ಆ ಕ್ರಿಶ್ಚಿಯನ್ ಅನ್ನುವಂತಹ ಹೆಸರನ್ನು ಸೇರಿಸಿದ್ದು ಯಾಕೆ? ಯಾಕಂದರೆ ಇಲ್ಲ ನಡೀತಿರುವಂಥದ್ದು ಜಾತಿ ಗಣತಿ, ಧರ್ಮ ಗಣತಿ ಅಲ್ಲ. ಆದರೂ ಅಲ್ಲಿ ಯಾಕೆ ಒಂದು ಹಿಂದೂ ಜಾತಿಯ ಪಕ್ಕದಲ್ಲಿ ಕ್ರಿಶ್ಚಿಯನ್ ಜಾತಿಯನ್ನು ಮೆನ್ಷನ್ ಮಾಡಿದ್ರಿ? ಇದಕ್ಕೆ ಮಧುಸೂದನ್ ನಾಯಕ್ ಅವರು, ಆಯೋಗದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಒಂದು ಸ್ಫುಟವಾಗಿ ಹೇಳಿದ್ದಂತಹ ಮಾತು ಸುಮಾರು ದಿನಗಳ ಹಿಂದೆ, 2-3 ವಾರದ ಹಿಂದೆ. ಹೌದು, ಅದಿದೆ. ಯಾಕಂದರೆ ಅವರು ಎಲ್ಲಿಂದ ಬಂದವರು? ಈಗ ಯಾರೋ ಒಬ್ಬ ಕುರುಬ ಸಮಾಜದ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದರೆ, ಆತ ಕುರುಬ ಕ್ರಿಶ್ಚಿಯನ್ ಅಂತ ಮೆನ್ಷನ್ ಮಾಡಿದ್ರೆ ಆತ
ಕುರುಬರ ಪಟ್ಟಿಗೆ ಸೇರೋದಿಲ್ಲ, ಕ್ರಿಶ್ಚಿಯನ್ ಸಾಲಿಗೆ ಸೇರ್ತಾನೆ, ಆತನಿಗೆ ಕುರುಬರ ಪಟ್ಟಿಯಲ್ಲಿ ಮೀಸಲಾತಿ ಕೊಡೋದಿಲ್ಲ. ಆದರೆ ಆತನ ರೂಟ್ ಏನಿತ್ತು ಅನ್ನುವ ದಾಖಲೆ ಉಳೀಲಿ ಅನ್ನೋದಷ್ಟೇ. ಅದು ಕೇವಲ ಯಾರೆಲ್ಲ ಕ್ರಿಶ್ಚಿಯನ್ಸ್ ಅಂತ ಎಕ್ಸ್ಟ್ರಾ ಇದ್ದಾರೆ, ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಎಲ್ಲರೂ ಇದಷ್ಟೇ ನಮ್ಮ ಉದ್ದೇಶ ಅನ್ನೋದನ್ನು ಅತ್ಯಂತ ಸ್ಫುಟವಾಗಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಹೇಳಿದರು. ಆದಾಗ್ಯೂ ಇದು ಬಹುದೊಡ್ಡ ವಿವಾದ ಆಗಿರುವಂಥದ್ದು. ವಿವಾದ ಆಗುವ ಗೊತ್ತಿದ್ದು ಕೂಡ ಯಾಕೆ ಮಾಡಿಕೊಂಡ್ರು ಅನ್ನುವಂಥದ್ದು ಅವರ ಕರ್ಮ. ಪ್ರತಿ ಸಲ ಇಂಥದ್ದೇ ಆಗತ್ತೆ. ಇದರ ಜೊತೆಯಲ್ಲಿ ಎರಡು ಬಹುಮುಖ್ಯ ಸಮಾಜಗಳು ಕೋರ್ಟಿಗೆ ಹೋಗಿ ಈ ಜಾತಿಗಣತಿಯೇ ಬೇಡ ಅಂತ ಬಯಸಿರುವಂಥದ್ದು. ಒಂದು ಒಕ್ಕಲಿಗರ ಸಂಘ, ಮತ್ತೊಂದು ಬ್ರಾಹ್ಮಣ ಸಂಘ. ಇಬ್ಬರಿಗೂ ಕೂಡ ಜಾತಿಗಣತಿ ಬೇಕಾಗಿಲ್ಲ, ಏನಕ್ಕೆ ಬೇಕಿದೆ ಅನ್ನುವ ಧಾಟಿಯಲ್ಲೇ ಕೋರ್ಟ್ನ ಮುಂದೆ ಹೋಗಿ ಹೇಗೆ ಸಾಧ್ಯ ಆಗುತ್ತೆ ಒಂದು ರಾಜ್ಯ ಸರ್ಕಾರ ಜಾತಿಗಣತಿ ಮಾಡಲಿಕ್ಕೆ ಅನ್ನುವಂತಹ ಒಂದು ಅರ್ಜಿಯನ್ನು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಅದು ಕೂಡ ವಿಚಾರಣೆ ನಡೀತಿದೆ, ಕೋರ್ಟ್ ಮುಂದೆ ಇದೆ. ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತು, ಧಾಟಿ ಎಲ್ಲವೂ ಕೂಡ ಸ್ಪಷ್ಟಪಡಿಸುತ್ತಿರುವಂಥದ್ದು ಒಂದೇ, ಅವರು ನವೆಂಬರ್ ಹೊತ್ತಿಗೆ ಮುಖ್ಯಮಂತ್ರಿ ಆಗಬಹುದಾದಂತಹ ವಾತಾವರಣ ಈಗ ತಿಳಿಗೊಳ್ತಿದೆ. ಒಂದು ಕಡೆ ಲಿಂಗಾಯತ ಸ್ವಾಮೀಜಿಗಳ ದಂಡು ಸೇರಿಕೊಂಡು ನಾವು ಲಿಂಗಾಯತ ಧರ್ಮ ಬರೆಸಬೇಕು, ಹಿಂದೂ ಧರ್ಮ ಬರೆಸಬೇಕು ಅನ್ನುವಂತಹ ಗೊಂದಲಗಳ ಚರ್ಚೆಗಳನ್ನು ಮಾಡ್ತಿರೋ ಸಂದರ್ಭದಲ್ಲಿ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಸರ್ಕಾರದ ಈ ನಡೆಯನ್ನು ಖಂಡಿಸ್ತಿದ್ದಾರೆ. ನಾನು ಸಿದ್ದರಾಮಯ್ಯ ಅವರ ಶಿಷ್ಯ ಅಂತ ಹೇಳಿಕೊಳ್ಳುವಂತಹ ಎಂ ಬಿ ಪಾಟೀಲ್, ಈಶ್ವರ ಖಂಡ್ರೆ ಅಂತಹ ನಾಯಕರೇ ಸಿದ್ದರಾಮಯ್ಯ ಅವರನ್ನು ಸಚಿವ ಸಂಪುಟದಲ್ಲಿ ಗಟ್ಟಿಯಾಗಿ ಪ್ರಶ್ನಿಸ್ತಿದ್ದಾರೆ ಅನ್ನೋದಾದರೆ ಏನಾಗ್ತಿದೆ ಇದು ಒಂದು ಕಡೆ. ಮತ್ತೊಂದು ಕಡೆ ಶನಿವಾರ ಒಕ್ಕಲಿಗರ ಸಂಘದಲ್ಲೂ ಕೂಡ ಇದೇ ಗಂಭೀರ ಒಂದು ಮೀಟಿಂಗ್ ನಡೆಯುತ್ತೆ. ಕಾಂಗ್ರೆಸ್ನ, JDSನ, BJPಯ ಎಲ್ಲ ನಾಯಕರು, ದೈತ್ಯ ನಾಯಕರು, ದೇವೇಗೌಡರಿಂದ ಹಿಡಿದು ಕುಮಾರಸ್ವಾಮಿ ಅವರಿಂದ ಹಿಡಿದು ಡಿ ಕೆ ಶಿವಕುಮಾರ್ ಸೇರಿದಂತೆ ಅಶ್ವತ್ಥ ನಾರಾಯಣ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅವರ ಹಕ್ಕೊತ್ತಾಯ, ಅವ್ರದ್ದೇನಿರುತ್ತೆ ಉದ್ದೇಶ, ಜಾತಿಗಣತಿಯನ್ನು ವಿರೋಧಿಸುವುದು ಇದ್ದಿರಬಹುದು, ಅದೇ ಉದ್ದೇಶ ಇರುತ್ತೆ. ಅಲ್ಲಿಗೆ ಎರಡೂ ಕಡೆ ಪ್ರಬಲ ಸಮುದಾಯಗಳ ವಿರೋಧ, ಲಿಂಗಾಯತ ಮತ್ತು ಒಕ್ಕಲಿಗರು. ಅಹಿಂದ ಸರ್ಕಾರ ಅಂತ ಹೇಳುವಂತಹ ಸಿದ್ದರಾಮಯ್ಯ ಅವರು, ಅಹಿಂದವನ್ನು ಪ್ರತಿಪಾದನೆ ಮಾಡುವಂತಹ ಸಿದ್ದರಾಮಯ್ಯ ಅವರು ಈಗೇನು ಮಾಡಬಹುದು? ಬಹುದೊಡ್ಡ ಇಕ್ಕಟ್ಟಿಗಂತೂ ಸಿಲುಕಿಸ್ತಾರೆ. ಈ ಸಲ ಅಧಿಕಾರ ಹಂಚಿಕೆಯ ಚರ್ಚೆಗಳೇನೇನಾಗ್ತಿತ್ತು, ಹೈಕಮಾಂಡ್ ಏನೇನೆಲ್ಲ ಹೇಳ್ತಿತ್ತು, ಪ್ರಾಂಪ್ಟ್ ಮಾಡಿತ್ತು, ಅವೆಲ್ಲವನ್ನ ಕೂಡ ಸೂಕ್ಷ್ಮವಾಗಿ ನೋಡಿದ್ರೆ ಹೌದು, ದೇವರಾಜ ಅರಸು ಅವರ ದಾಖಲೆ ಮುಗಿಸಿದ್ದಾಯಿತು, ಈಗ ಕುರ್ಚಿ ಬಿಟ್ಟು ಕೊಡಲೇಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಬಹುದು. ಅದಕ್ಕೂ ಮುಂಚೆನೇ ಜಾತಗಣತಿಯನ್ನಾಗಲಿ ಅಥವಾ ಕುರುಬರನ್ನು ಎಷ್ಟಿಗೆ ಸೇರಿಸುವಂತಹ ಪ್ರಪೋಸಲ್ ಕಳಿಸುವಂಥದ್ದಾಗಲಿ ಎರಡರಲ್ಲೊಂದು ಮಾಡಿ ಮುಗಿಸ್ಬೇಕು ಅನ್ನೋ ಉಮೇದಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಈಗ ವೇಗದ ಹೆಜ್ಜೆಗಳನ್ನು ಇಡ್ತಿರೋದು ಸೂಕ್ಷ್ಮವಾಗಿ ಗಮನಕ್ಕೆ ಬರುತ್ತೆ. ಒಂದು ಪಕ್ಕ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ಟರ್ಮಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ನೀವೇನಂತೀರಾ ಈ ವಿಚಾರದ ಬಗ್ಗೆ? ಕಮೆಂಟ್ ಮಾಡಿ.